ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಶೇಂಗಾ ಹೋಳ್ಗಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಶೇಂಗಾ ಹೋಳಿಗೆ ಇದು ತುಂಬ ಈಸಿಯಾಗಿರುವಂತಹ ರೆಸಿಪಿ ಮತ್ತು ತುಂಬ ಕ್ವಿಕ್ಕಾಗಿಯೂ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ಶೇಂಗಾ ಮತ್ತು ಬೆಲ್ಲ, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಏಲಕ್ಕಿ ಪೌಡರ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜಾನಿಸ್ಕೊಂಡು ತಗೋಬೇಕು ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪನೇ ನೀರು ಹಾಕಿ ಚಪಾತಿ ಮಾಡ್ತೀವಲ್ಲ ಆ ಥರ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಿಟ್ಟನ್ನು ಆ ಥರ ನಾದ್ಕೊಂಡು ಚೆನ್ನಾಗಿ ಒಂದು ಅರ್ಧ ತಾಸುವರೆಗೂ ನೆನೆಲಿಕ್ಕೆ ಬಿಡಬೇಕಾಗುತ್ತೆ ಹಿಟ್ಟನ್ನು. ನೋಡ್ಬೋದು, ನಾನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಬೇಕಾದರೆ ಮತ್ತೆ ಒಂದು ಸಲ ಚೆಕ್ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಇವತ್ತೇ ನಾನು ಒಂದು ಟ್ರಿಕ್ನ ಹೇಳ್ತಾ ಇದ್ದೀನಿ ನಿಮಗೆ ಶೇಂಗಾ ಹೋಳಿಗೆ ಮಾಡಲಿಕ್ಕೆ. ಅದನ್ನು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ ಈ ಥರ ಹಿಟ್ಟನ್ನು ನಾದ್ಕೊಂಡು ಒಂದು ಅರ್ಧ ತಾಸು ಅಥವಾ ಒಂದು 15 ನಿಮಿಷ ಆದರೂ ಪರವಾಗಿಲ್ಲ, ಸ್ವಲ್ಪ ನೆನೆಲಿಕ್ಕೆ ಬಿಡೋಣ. ಅಲ್ಲಿವರೆಗೂ ಹೋಳಿಗೆ ಮಾಡಲಿಕ್ಕೆ ಶೇಂಗಾನ ಹುರ್ಕೊಳ್ಳೋಣ. ಶೇಂಗಾದ ಪೌಡರ್ ಮಾಡ್ಕೋಬೇಕಲ್ಲ, ಶೇಂಗಾ ಮತ್ತು ಬೆಲ್ಲದ ಪೌಡರನ್ನು ಮಾಡ್ಕೋಬೇಕಾಗುತ್ತೆ. ಹೂರ್ಣ ಅಂತೀವಲ್ಲ, ಶೇಂಗಾ ಹೂರ್ಣನ, ಅದಕ್ಕೆ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ಬೋದು ನೀವು, ನಾನು ಚೆನ್ನಾಗಿ ಶೇಂಗಾನ ಫ್ರೈ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂದರೆ ಈ ಒಂದು ರೆಸಿಪಿ ಮಾಡಲಿಕ್ಕೆ ನೀವು ಏನಂದರೆ ಹೂರ್ಣದ ಉಂಡೆನ ಮಾಡ್ಕೋತೀರಾ, ಶೇಂಗಾ ಹೂರ್ಣದ ಉಂಡೆನ ಎಲ್ಲರೂ ನಾರ್ಮಲಾಗಿ ನನಗೆ ಗೊತ್ತಿರೋ ಥರ. ಸೊ ಇವತ್ತು ನಾನು ಆ ಥರ ಯಾವುದೇ ಥರ ಉಂಡೆನ ಮಾಡ್ಕೋತಾ ಇಲ್ಲ. ಒಂಥರ ಡ್ರೈ ಪೌಡರನ್ನು ಯೂಸ್ ಮಾಡಿಕೊಂಡು ಹೋಳಿಗೆನ ಲಟ್ಟಿಸ್ತಾ ಇದ್ದೀನಿ. ಬಟ್ ಹೋಳಿಗೆನೇ ಎಲ್ಲರೂ ಅಂತಾರೆ ಒಂದು ಸೈಡು ಶೇಂಗಾ ಹೋಳಿಗೆ ಏನಂದರೆ ನಾವು ಒಳಗಡೆ ಹಾಕ್ತೀವಲ್ಲ ಹೂರ್ಣ ಇರುತ್ತೆ, ಒಂದು ಸೈಡ್ ಪೂರ್ಣ ಚಪಾತಿ ಥರ ಬಿಟ್ಟಿರುತ್ತೆ ಅಂತ. ಸೊ ಇವತ್ತು ಆ ಥರ ನಾನು ಹೇಳ್ತಾ ಇಲ್ಲ. ಸೊ ನಾವು ಯಾವ ಥರ ಒಳಗಡೆ ನಾವು ಹೂರ್ಣನ ತುಂಬ್ತೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನೀವು ನೋಡ್ಕೋಬೋದು, ನಾನು ಅದನ್ನು ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಇವಾಗ ಚೆನ್ನಾಗಿ ಶೇಂಗಾನ ಫ್ರೈ ಮಾಡಿಕೊಂಡು ಒಂದು ದೊಡ್ಡದಾಗಿರೋ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಆರ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್. ಆರಿದ ಮೇಲೆ ಇದ್ರ ಸಿಪ್ಪೆನ ತೆಗೆದು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಣ್ಣ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ಒಂದ್ಸಲ ಸ್ವಲ್ಪ ಮಾಡ್ಕೊಳ್ಳಿ ಫಸ್ಟಿಗೆ, ಆಮೇಲೆ ಬೆಲ್ಲನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಜಾಸ್ತಿ ಏನು ಮಿಕ್ಸರ್ನ ತಿರ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಲ್ಟಾ ಕ್ಲಾಕ್ ವೈಸ್ ಡೈರೆಕ್ಷನ್ ಬೇಡ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೀವು ಅದನ್ನು ಮಿಕ್ಸರ್ನ ತಿರ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ಯಾವ ಥರ ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಇದನ್ನು ಚಪಾತಿ ಹಿಟ್ಟಲ್ಲಿ ತುಂಬಿ ಮಾಡೋದ್ರಿಂದ ರುಚಿ ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಇರಲಿ ಫ್ರೆಂಡ್ಸ್. ಮತ್ತು ಶೇಂಗಾ ಹೋಳಿಗೆ ಸ್ವಲ್ಪ ಸ್ವೀಟ್ ಆಗಿದ್ರೇ ಚೆನ್ನಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿದ್ರಲ್ಲ, ಇಷ್ಟ ಆದರೆ ಸಾಕು. ತುಂಬ ಏನು ಸಣ್ಣದಾಗಿ ಮಾಡ್ಕೋಬೇಕಂತಿಲ್ಲ, ಈ ಥರ ದರಿಯಾಗಿದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಜಾಜಿಕಾಯಿ ಮತ್ತು ಏಲಕ್ಕಿ ಪೌಡರನ್ನು ಚೆನ್ನಾಗಿ ಸಣ್ಣ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಮಾಡೋದು ಹೇಗಂತ ನೋಡ್ಕೊಂಡ್ಬರೋಣ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಿಕ್ಕೊಳ್ಳೋಣ ಫ್ರೆಂಡ್ಸ್. ಒಂಥರ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಕೊಂಡು ಆಮೇಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ನೋಡಿರಲ್ಲ, ಈ ಥರ ಚೆನ್ನಾಗಿ ಆಮೇಲೆ ಚಿಕ್ಕದಾಗಿ ಒಂದು ಈ ಥರ ಹಿಟ್ಟನ್ನು ತೊಗೋಬೇಕು. ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು, ಇವಾಗ ನೋಡ್ತಿದ್ರಲ್ಲ ಈ ಟ್ರಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಹಿಟ್ಟನ್ನು ಚಪಾತಿ ಮಾಡ್ತೀವಲ್ಲ ಆ ಥರ ಹಿಟ್ಟು ಇರಬೇಕಾಗುತ್ತೆ, ಹಿಟ್ಟಿನ ಹದ. ಸೊ ಈ ಥರ ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ಇವಾಗ ಇದಕ್ಕೆ ಡೈರೆಕ್ಟಾಗಿ ನಾನು ಉಂಡೆನ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಇದು ಪೌಡರ್ ಇತ್ತಲ್ಲ, ಸೊ ಈ ಪೌಡರನ್ನು ಅದಕ್ಕೆ ಡೈರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು
ಸೊ ಈ ಥರ ಉಂಡೆನ ರೆಡಿ ಮಾಡ್ಕೋತಾ ಇದ್ದೀನಿ ಲಟ್ಟಿಸ್ಲಿಕ್ಕೆ. ನೋಡ್ಬೋದು ನೀವು ಈ ಥರ ಡೈರೆಕ್ಟಾಗಿ ಇಟ್ಟಿದ್ದೀನಿ. ನಾನು ಯಾವುದೇ ಥರ ಹೂರ್ಣದ ಉಂಡೆ ಥರ ಹಾಲು ಅಥವಾ ನೀರನ್ನು ಹಾಕ್ಕೊಂಡು ಹೂರ್ಣದ ಉಂಡೆ ಥರ ಮಾಡ್ಕೊಂಡಿಲ್ಲ. ಡ್ರೈ ಪೌಡರೇ ಇದೆ, ಶೇಂಗಾ ಮತ್ತು ಬೆಲ್ಲದ್ದು. ಸೊ ಈಗ ಮಾಡ್ತಿದ್ದೀನಲ್ಲ, ಈ ಥರ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ತುಂಬ್ಕೋಬೇಕಾಗುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್. ನೀವು ಅದನ್ನು ನೋಡ್ಬೋದು. ಇವಾಗ ಫೈನಲ್ ಆಗಿ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಯಾವ ಥರ ನಾವು ತುಂಬಿರುವಂತಹ ಶೇಂಗಾ ಮತ್ತು ಬೆಲ್ಲದ ಪೌಡರ್ ಇದೆಯಲ್ಲ, ಹೂರ್ಣ, ಅದು ಪೂರ್ತಿ ಎಲ್ಲ ನಾವು ಎಷ್ಟು ಹೋಳಿಗೆನ ಯಾವ ಆಕಾರದಲ್ಲಿ ಲಡಿಸ್ತೀವೋ ಅಲ್ಲಿವರೆಗೂ ಅದು ಪೂರ್ಣ ಎಲ್ಲನೂ ಸ್ಪ್ರೆಡ್ ಆಗಿರುತ್ತೆ. ಸೊ ಒಂದು ಸೈಡಲ್ಲಿ ಶೇಂಗಾದ ಪೌಡರು, ಒಂದು ಸೈಡಲ್ಲಿ ಏನಂದರೆ ಚಪಾತಿ ಹಿಟ್ಟಿನ ಥರ ಆ ಥರ ಏನೂ ಆಗೋದಿಲ್ಲ. ಸೊ ಇವಾಗ ನೀವು ನೋಡ್ಬೋದು ಪೂರ್ತಿಯಾಗಿ ನಾನು ಎಷ್ಟು ಶೇಂಗಾ ಹೋಳಿಗೆನ ಲಡಿಸಿದ್ದೀನೋ ಪೂರ್ತಿಯಾಗಿ ರೌಂಡಾಗಿ ಎಲ್ಲ ಕಡೆನೂ ಶೇಂಗಾ ಪೌಡರು ಮತ್ತು ಒಳಗಡೆ ನಾವು ತುಂಬಿದ್ದೀವಲ್ಲ ಹೂರ್ಣ, ಅದೆಲ್ಲ ಕಡೆನೂ ಬಂದಿದೆ. ಸ್ವಲ್ಪನೂ ಎಲ್ಲೂ ಚಪಾತಿ ಥರ ಹಿಟ್ಟು ಕಾಣ್ತಾನೆ ಇಲ್ಲ ಫ್ರೆಂಡ್ಸ್. ನೀವು ನೋಡ್ಬೋದು. ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಏನಂದರೆ ಹೂರ್ಣ ಮಾಡ್ತೀವಲ್ಲ, ಹೂರ್ಣದ ಥರ ಉಂಡೆ ಮಾಡ್ಕೊಂಡು ತುಂಬ್ಕೊಂಡ್ರೆ ಆ ಚಾನ್ಸಸ್ ತುಂಬ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಟ್ರೈ ಮಾಡಿದ್ದೆ, ನನಗೂ ಅದೇ ಥರ ಬಂದಿತ್ತು. ಬಟ್ ಈ ಥರ ಆಗಬಾರ್ದು ಅಂತ ನಾನು ಇದು ಇನ್ನೊಂದು ಮೆಥಡನ್ನು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರೋ ಅದನ್ನು ನನ್ನ ಜೊತೆಗೂ ಕೂಡ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಇವಾಗ ಏನಂದರೆ ನಾನು ಹೋಳಿಗೆನ ಬೇಯಿಸ್ಕೊತಾ ಇದ್ದೀನಿ. ಒಂದು ತೆವೆನ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಏನಂದರೆ ಇದಕ್ಕೆ ಎಣ್ಣೆ ತುಪ್ಪ ಈ ಥರ ಯಾವುದೂ ಏನು ಹಚ್ಚೋ ಅವಶ್ಯಕತೆ ಇಲ್ಲ, ಹಚ್ಚಲಿಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಡ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಲಿಕ್ಕೆ ಹೋಗಬೇಡಿ. ಯಾಕಂದರೆ ಶೇಂಗಾದಲ್ಲಿ ಆಲ್ರೆಡಿ ಎಣ್ಣೆ ಅಂಶ ಇರೋದ್ರಿಂದ ನಮಗೆ ಇದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಬೋದು. 8ರಿಂದ 15 ದಿನದವರೆಗೂ ಇದನ್ನು ಆರಾಮಾಗಿ ಇಟ್ಟು ತಿನ್ಬೋದು ಫ್ರೆಂಡ್ಸ್. ಮಿನಿಮಮ್ ಒಂದು 8ರಿಂದ 10 ದಿನ ಆದರೂ ಏನೂ ಆಗೋದಿಲ್ಲ. ಇದಕ್ಕೆ ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು. ಎಲ್ಲರೂ ಇಷ್ಟಪಡುವಂತಹ ಏನಂದರೆ ಇದೊಂದು ಸ್ನ್ಯಾಕ್ಸು ತಿಂಡಿ ಆಗಿದೆ. ಸೊ ಈ ಥರ ಚೆನ್ನಾಗಿ 2ರಿಂದ 3 ಸಲ ತಿರುವಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ನೀವು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲಿ ಸ್ವಲ್ಪನೂ ಹೂರ್ಣ ಕೂಡ ಏನಂದರೆ ಆಚೆ ಬಂದಿಲ್ಲ. ಫುಲ್ ನಾವು ಏನಂದರೆ ಶೇಂಗಾ ಹೋಳಿಗೆ ಪರ್ಫೆಕ್ಟಾಗಿ ಆಗಿದೆ. ನೀವು ನೋಡ್ಬೋದು. ಇವಾಗ ನಾನು ಎಲ್ಲ ಹೋಳಿಗೆನೂ ಮಾಡಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನಾನು ಎಲ್ಲ ಹೋಳಿಗೆನೂ ಯಾವ ಹೋಳಿಗೆನೂ ಹರಿದಿಲ್ಲ, ಎಲ್ಲೂ ಏನೂ ಸ್ವಲ್ಪ ಏನಂದರೆ ಚಪಾತಿ ಹಿಟ್ಟು ಒಂದು ಸೈಡು ಹೂರ್ಣ ಆ ಥರ ಆಗಿಲ್ಲ. ಸೊ ಫೈನಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಆ ಮೆಥಡನ್ನು ಕೂಡ ನನಗೆ ತಿಳಿಸಿ. ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಬಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.